ತುಳಸಿ ಗಿಡ ಮನೆ ಮುಂದೆ ಇರೋದ್ರಿಂದ ಏನು ಲಾಭ? ಮಸ್ಟ್ 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 ಇರಲೇಬೇಕಾದಂತಹ ಗಿಡ ಅಂದರೆ ತುಳಸಿ ಗಿಡ. ಮನೆ ಸದಸ್ಯರ ಮೇಲೇನೆ ಅವ್ರು ಏನಾದರೂ ಕೆಟ್ಟದ್ದನ್ನು ಪ್ರಯೋಗ ಮಾಡಿದರೆ ಅದನ್ನೆಲ್ಲನೂ ತುಳಸಿ ಗಿಡ ತನ್ನ ಮೈ ಮೇಲೆ ತಗೊಳುತ್ತೆ, ಒಣಗ್ಬಿಡುತ್ತೆ. ಎಷ್ಟು ಗಿಡಗಳನ್ನ ನೆಡಬೇಕು ಅಂತ? ನಾವು ಮಾಡುವಂಥ ತಪ್ಪೇ ಅದು. ಒಂಟಿ ತುಳಸಿ ಗಿಡ ನೆಡಬಾರ್ದು ಯಾವಾಗ. ಯಾರು ತುಳಸಿಯ ಗಿಡದ ಕೆಳಗಡೆ ಹಸಿ ಮಣ್ಣನ್ನು ಹೆಬ್ಬೆರಳಿಂದ ಹಣೆಗಿಟ್ಕೋತಾರೋ ಅವತ್ತಿನ ಎಲ್ಲ ಕೆಲಸ ಅವ್ರಿಗೆ ಸಕ್ಸಸ್ ಆಗುತ್ತೆ. ಅವ್ರಿಗೆ ಸೋಲ್ ಅನ್ನೋದೇ ಇರುತ್ತೆ. ಒಂದು ಹೆಣ್ಮಗುಗೆ ಮದುವೆ ಆಗ್ತಾ ಇಲ್ಲ ಅಥವಾ ಗಂಡು ಮಗ ಇದ್ದಾನೆ ಅವನಿಗೆ ಮದುವೆ ಆಗ್ತಾ ಇಲ್ಲ ಅಂದರೆ ಸ್ಪೆಸಿಫಿಕ್ ಆಗಿ 2 ತುಳಸಿ ಪಾಟನ್ನು ಇಟ್ಕೋಬೇಕು. ಈ ಪಾಡ್ಕಾಸ್ಟ್ ನೋಡಿದ ತಕ್ಷಣ ತುಳಸಿ ಗಿಡ ತಂದಿಡಿ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲರ ಮನೆ ಮುಂದೆ ಇರುವಂಥ ಒಂದು ಗಿಡ ಅಂತಂದರೆ ತುಳಸಿ ಗಿಡ. ವಿಷ್ಣು ಪ್ರಿಯೆ ತುಳಸಿ ಗಿಡವನ್ನು ಸಾಕಷ್ಟು ಅದನ್ನು ಪೂಜೆ ಮಾಡ್ತಾರೆ, ಅದನ್ನ ಆರಾಧನೆ ಮಾಡ್ತಾರೆ. ಹಾಗೆ ಈ ತುಳಸಿ ಗಿಡವನ್ನು ಆರಾಧನೆ ಮಾಡೋದ್ರಿಂದ ಒಂದಷ್ಟು ನಮಗೆ ಒಳ್ಳೆಯದು ಕೂಡ ಆಗುತ್ತೆ. ಹೀಗಾಗಿ ಈ ತುಳಸಿ ಗಿಡ ನೆಡುವಂಥ ಕ್ರಮ ಆಗಿರ್ಬೋದು, ಹಾಗೆ ಈ ತುಳಸಿ ಗಿಡನ ಯಾವ ರೀತಿಯಾಗಿ ನಾವು ನೆಡಬೇಕು, ಯಾವ ದಿಕ್ಕಿನಲ್ಲಿ ನೆಡಬೇಕು, ಹೀಗೆ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಪ್ರಶ್ನೆಗಳಿರುತ್ತೆ. ಹಾಗೆ ಈ ತುಳಸಿ ಗಿಡದ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಬೇಕು ಅಂತ ಇರುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಯೂಟ್ಯೂಬ್ ಚಾನಲ್ನ ಪಾಡ್ಕಾಸ್ಟ್ನಲ್ಲಿ ತುಳಸಿ ಗಿಡದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಗುರುಗಳು. ಹಾಗೆ ಈ ತುಳಸಿ ಗಿಡದ ಬಗ್ಗೆ ಮಾತಾಡ್ತಾ ಹೋಗೋಣ, ಹಾಗೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಕೋಟಿ ವಂದನೆಗಳು. ಗುರುಗಳೇ, ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಎಲ್ಲರ ಮನೆ ಮುಂದೆ ಒಂದು ಗಿಡ ಇಲ್ಲ ಅಂತ ಹೇಳಂಗಿಲ್ಲ, ಅದು ತುಳಸಿ ಗಿಡ ಪ್ರತಿಯೊಬ್ಬರ ಮನೆ ಮುಂದೆ ಇರುತ್ತೆ. ತುಂಬ ಜನ ಆರಾಧನೆ ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಹೀಗೆ ಈ ತುಳಸಿ ಗಿಡ ಮನೆ ಮುಂದೆ ಇರೋದ್ರಿಂದ ಏನು ಲಾಭ, ಹಾಗೆ ಯಾವ ರೀತಿಯಾಗಿ ತುಳಸಿ ಗಿಡವನ್ನು ನಾವು ಪೂಜೆ ಆಗಿರ್ಬೋದು, ಆರಾಧನೆ ಮಾಡೋದಾಗಿರ್ಬೋದು, ಹೇಗೆ ಮಾಡಬೇಕು ಅಂತ ಗುರುಗಳೇ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತುಳಸಿ ಗಿಡ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನೆ ಮುಂದೆ ಅತೀ ಅವಶ್ಯಕ. ಹೌದು. ನಾವು ಮನೆ ಎದುರುಗಡೆ ಅಲಂಕಾರಿಕವಾಗಿ ಮತ್ತೊಂದು ಮಗದೊಂದು ಏನು ಇಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಮಸ್ಟ್ 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 ಇರಲೇಬೇಕಾದಂತಹ ಗಿಡ ಅಂದರೆ ತುಳಸಿ ಗಿಡ. ಹೇಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸ್ತ್ರೀಯರನ್ನು ಗೌರವ ಭಾವನೆಯಿಂದ ಕಾಣುವಂತಹ ಪ್ರತೀಕ ಒಂದು ಹಣೆಯ ಮೇಲೆ ಬಿಂದಿ, ಅದು ಇರಲೇಬೇಕು ಅಂತ ಶಾಸ್ತ್ರಗಳಲ್ಲಿ ಕಡ್ಡಾಯವಾಗಿ ವರ್ಣನೆ ಮಾಡಿದ್ದಾರೋ ಅದೇ ರೀತಿ ಮನೆ ಎದುರುಗಡೆ ತುಳಸಿ ಗಿಡ ಇರಲೇಬೇಕು. ತುಳಸಿ ಗಿಡ ವಿಷ್ಣು ಪ್ರಿಯೆ ಅಂತ ಹೇಳಿದ್ರಿ, ಖಂಡಿತವಾಗಿ ಹೌದು. 2 ಅದರ ರಹಸ್ಯ ಇದೆ. ಒಂದು, ತುಳಸಿ ಗಿಡ ಮನೆ ಎದುರುಗಡೆ ಇದ್ದರೆ ಮನೆಗೆ ಯಾವ ರೀತಿಯ ನೆಗೆಟಿವ್ ಎನರ್ಜಿ ಬರುತ್ತೆ, ಆ ನೆಗೆಟಿವ್ ಎನರ್ಜಿಯನ್ನು ತುಳಸಿ ಗಿಡ ಅಲ್ಲೇ ನಿಲ್ಲಿಸುತ್ತೆ, ಒಳಗಡೆ ಬಿಡಲ್ಲ. ಅಥವಾ ಅತಿ ಕೆಟ್ಟದಾಗಿ ಯಾರಾದರೂ ಏನಾದರೂ ಪ್ರಯೋಗ ತಂತ್ರ ಅದೇನಾದರೂ ಮಾಡಿದರೆ ನೆಗೆಟಿವಿಟಿ ಎನರ್ಜಿಯನ್ನು ಒಳಗಡೆ ಅವರು ಹೊಸ್ತಿಲೊಳಗಡೆ ಕಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ರೆ, ಅಥವಾ ಸ್ಪೆಸಿಫಿಕ್ ಆಗಿ ಮನೆ ಸದಸ್ಯರ ಮೇಲೇನೆ ಅವ್ರು ಏನಾದರೂ ಕೆಟ್ಟದ್ದನ್ನು ಪ್ರಯೋಗ ಮಾಡಿದರೆ ಅದನ್ನೆಲ್ಲನೂ ತುಳಸಿ ಗಿಡ ತನ್ನ ಮೈ ಮೇಲೆ ತಗೊಳುತ್ತೆ, ಒಣಗ್ಬಿಡುತ್ತೆ. ನೋಡಿ ಎಂತ ಅದ್ಭುತ ಅಲ್ವಾ? ಪ್ರಕೃತಿ ಭಗವಂತ ಕೊಟ್ಟಿರುವಂತಹ ಒಂದು ವರ ಅಂತ ಹೇಳ್ಬೋದು. ಈಗ ಹೇಳಿ, ನಾವು ಯಾಕೆ ತುಳಸಿ ಗಿಡವನ್ನ ಮನೆ ಎದುರುಗಡೆ ನೆಡಬಾರ್ದು? ನೆಡಲೇಬೇಕು. ಅದೇ ರೀತಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಗ್ರಹಗಳ ಚಲನೆ ಪರಿವರ್ತನೆ ಪ್ರತಿ ಕ್ಷಣ 24 ಗಂಟೆ, ವಾರಕ್ಕೆ, ತಿಂಗಳಿಗೆ ಟ್ರಾನ್ಸಿಷನ್ ಆಗ್ತಾ ಇರುತ್ತೆ, ರೆಟ್ರೋಗ್ರೇಡ್ ಆಗ್ತಾ ಇರುತ್ತೆ, ವಕ್ರಿ ಆಗ್ತಾ ಇರುತ್ತೆ, ನೇರ ಚಲನೆ ಆಗ್ತಾ ಇರುತ್ತೆ. ಅದನ್ನ ಎಲ್ಲವನ್ನು ಕೂಡ ಅದರಿಂದ ಬರುವಂಥ ಪಾಸಿಟಿವ್ ಎನರ್ಜಿಯನ್ನು ಮನೆಗೆ ಅದು ಕಳಿಸ್ತಾ ಇರುತ್ತೆ. ಅದನ್ನು ತುಳಸಿ ಗಿಡ ಏನು ಮಾಡುತ್ತೆ ಅಂತಂದರೆ ಆ ಪಾಸಿಟಿವ್ ಎನರ್ಜಿಯನ್ನು ಡಬಲ್ ಮಾಡಿ ನಮಗೆ ಕಳಿಸ್ತಾ ಇರುತ್ತೆ. ಪಾಸಿಟಿವ್ ಎನರ್ಜಿ ಡಬಲ್ ಬೇಕು ನಮಗೆ, ಕೆಟ್ಟ ಎನರ್ಜಿ ಬರಬಾರ್ದು ಅಂದರೆ ತುಳಸಿ ಗಿಡ ಮನೆ ಎದುರುಗಡೆ ನೆಡಲೇಬೇಕು. ನೋಡಿ, ಇನ್ನೊಂದು ರಹಸ್ಯ ಹೇಳ್ತೀನಿ. ತುಳಸಿ ಗಿಡ ಮನೆ ಎದುರುಗಡೆ ಇದ್ದರೆ ವಿಷ್ಣುವಿಗೆ ಅತ್ಯಂತ ಪ್ರೀತಿ. ತುಳಸಿ ಗಿಡ ಇದೆ ಅಂದರೆ ವಿಷ್ಣುವಿನ ವಾಸ ಮನೆಯಲ್ಲಿರುತ್ತೆ. ವಿಷ್ಣು ಮನೆಯಲ್ಲಿದ್ದಾನೆ ಅಂದರೆ ಹಿಂದೆಯಿಂದ ಯಾರು ಬರ್ತಾರೆ? ಲಕ್ಷ್ಮಿ. ಸೊ ನಮಗೆ ಲಕ್ಷ್ಮಿ ವಾಸ ಸ್ಥಿರವಾಗಿರುತ್ತೆ. ಹಣ, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಆರೋಗ್ಯ ಎಲ್ಲ ಬರುತ್ತೆ. ತುಳಸಿ ಗಿಡ ಮಸ್ಟ್ ಇರಲೇಬೇಕು. ಸರಿ ಗುರುಗಳೇ, ಇನ್ನು ಸಾಮಾನ್ಯವಾಗಿ ಎಲ್ಲ ಮನೆ ಮುಂದೆ ಒಂದು ತುಳಸಿ ಗಿಡಗಳನ್ನ ನೋಡ್ತಾ ಇರ್ತೀವಿ. ಒಂದು ಗಿಡ ಇದ್ರೆ ಸಾಕ ಅಥವಾ ಎಷ್ಟು ಗಿಡಗಳನ್ನ ನೆಡಬೇಕು ಅಂತ ಗುರುಗಳೇ? ಇಲ್ಲ, ನಾವು ಮಾಡುವಂಥ ತಪ್ಪೇ ಅದು. ಒಂಟಿ ತುಳಸಿ ಗಿಡ ನೆಡಬಾರ್ದು ಯಾವಾಗಲೂ. 2 ತುಳಸಿ ಗಿಡ ಇರಬೇಕು. ಒಂದು ರಾಮ ತುಳಸಿ ಅಂತ ಹೇಳ್ತಾರೆ, ಒಂದು ಕೃಷ್ಣ ತುಳಸಿ ಅಂತ ಹೇಳ್ತಾರೆ. ಯಾಕೆಂದ್ರೆ ದೀಪಾವಳಿ ಸಂದರ್ಭದಲ್ಲಿ, ದೀಪಾವಳಿ ಆದ ನಂತರ ನಾವು ತುಳಸಿ ವಿವಾಹ ಮಾಡ್ತೀವಿ. ತುಳಸಿ ವಿವಾಹ ಮಾಡಬೇಕಾದ್ರೆ ಕೃಷ್ಣನನ್ನ ಜೊತೆಗೆ ನಿಲ್ಲಿಸಿ ತುಳಸಿಗೆ ವಿವಾಹ ಮಾಡುವಂಥ ಸಂಪ್ರದಾಯ. ಹಾಗಾಗಿ ಕೃಷ್ಣ ತುಳಸಿ ಸ್ವಲ್ಪ ಶ್ಯಾಮಲ ವರ್ಣ ಅಂದರೆ ಕಪ್ಪು ವರ್ಣದ್ದಿರುತ್ತೆ. ಆ ಕೃಷ್ಣ ತುಳಸಿ ಮಸ್ಟ್. ಈ ರಾಮ ತುಳಸಿ ಬಿಳಿ ಇರುತ್ತೆ.
ಅಂದ್ರೆ ಬಿಳಿ ಅಂದ್ರೆ ಪೂರ್ತಿ ಬಿಳಿ ಅಲ್ಲ, ಸ್ವಲ್ಪ ಅಂದ್ರೆ ರಾಮಕೃಷ್ಣ ಸಮ್ಮಿಲನ ಅಂತ ಹೇಳಿ. ಸೊ ಹಾಗಾಗಿ ರಾಮ ತುಳಸಿ ಕೃಷ್ಣ ತುಳಸಿ ಇರಲೇಬೇಕು ಅಲ್ಲಿ ಇದ್ದಾಗ ಮನೆಗೆ ಶುಭ. ಒಂದೇ ಪಾಟ್ ಅಲ್ಲಿ ನೆಡ್ಬೋದಾ ಅಥವಾ ಬೇರೆ ಬೇರೆ? ಹೌದು, ಒಂದೇ ಪಾಟಲ್ಲಿ ಎರಡು ಒಟ್ಟಿಗೆ ನೆಡಬೇಕು, ರಾಮ ಮತ್ತೆ ಕೃಷ್ಣ ತುಳಸಿ ನೆಡಬೇಕು. ಇನ್ನು ಗುರುಗಳೇ, ಒಂದಷ್ಟು ಮಂದಿಗೆ ಅಭ್ಯಾಸ ಇರುತ್ತೆ ಪ್ರತಿನಿತ್ಯ ತುಳಸಿ ಗಿಡಕ್ಕೆ ನೀರು ಹಾಕುವಂಥದ್ದು. ಹೀಗೆ ಪ್ರತಿನಿತ್ಯ ನೀರು ಹಾಕ್ಬೋದಾ ಅಥವಾ ಎಷ್ಟು ದಿನಕ್ಕೊಮ್ಮೆ ನೀರುಗಳನ್ನ ಹಾಕಬೇಕು, ಹೇಗೆ ಗುರುಗಳೇ? ಪ್ರತಿನಿತ್ಯ ತುಳಸಿಗೆ ನೀರು ಹಾಕಬಾರ್ದು. ತುಳಸಿಗೆ ನೀರು ಯಾವಾಗ ಹಾಕಬೇಕು ಯಾವಾಗ ಹಾಕಬಾರ್ದು ಅಂತ ಹೇಳ್ತೀನಿ. ತುಳಸಿಗೆ ನೀರು ಯಾವ ದಿನ ಹಾಕಬಾರ್ದು ಅಂತ ಈಗ ನಾನು ನಿಮಗೆ ಇನ್ಫಾರ್ಮೇಶನ್ ಹೇಳ್ತೀನಿ. ಒಂದು, ತುಳಸಿಗೆ ನಾವು ಭಾನುವಾರ ನೀರು ಹಾಕಬಾರ್ದು, ಸಂಡೇ. ಏಕಾದಶಿ ದಿವಸ ನೀರು ಹಾಕಬಾರ್ದು. ಗ್ರಹಣದ ಸಂದರ್ಭದಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣಕ್ಕೆ ನೀರು ಹಾಕಬಾರ್ದು. ಏಕಾದಶಿಗೆ ನೀರು ಹಾಕಬಾರ್ದು. ಅದೇ ರೀತಿ ಮುಟ್ಟಿನ ಸಂದರ್ಭದಲ್ಲಿ ಸ್ತ್ರೀಯರು ನೀರು ಹಾಕಬಾರ್ದು. ಈ ದಿವಸಗಳನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ನೀರು ಹಾಕಬಹುದು. ಸರಿ ಗುರುಗಳೇ, ಇನ್ನು ಈ ತುಳಸಿ ಗಿಡಕ್ಕೆ ನೀರು ಹಾಕುವಂತ ಸಂದರ್ಭದಲ್ಲಿ ಅದರ ಕೆಳಗಿನ ಭಾಗದ ಮಣ್ಣಿನಿಂದ ಏನೋ ಒಂದು ರೆಮಿಡಿ ಮಾಡಬಹುದು ಅಂತ ಕೇಳ್ಪಟ್ಟಿದ್ದೆ. ಏನ್ ಮಾಡ್ಬೋದು ಗುರುಗಳೇ? ಹೌದು, ಅದಕ್ಕಿಂತ ಮುಂಚೆ ನಾನು ನೀರಿನ ಪ್ರಶ್ನೆನ ಕೇಳ್ತಾ ಇದ್ವಿ, ನೀರು ಹಾಕ್ಬೋದಾ ಅಂತ. ನೀರನ್ನು ನಾನು ಹೇಳಿರುವಂಥ ದಿನಗಳನ್ನು ಹೊರತುಪಡಿಸಿ ಬೇರೆ ದಿವಸ ನೀರು ಹಾಕ್ಬೋದು. ಅದರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ತುಳಸಿಗೆ ನೀರು ಹಾಕಬೇಕಾದ್ರೆ ಶುದ್ಧವಾದ ನೀರು ಹಾಕಬೇಕು. ಅಂದ್ರೆ ಕೆಲವೊಬ್ರು ನಲ್ಲಿಯಿಂದ ಅಲ್ಲಿ ಪಾತ್ರೆ, ಊಟ ಮಾಡಿ ಎಂಜಲು ಪಾತ್ರೆ ಇಟ್ಟಿರ್ತೀವಿ, ಅಲ್ಲಿಂದನೇ ತಂದು ಹಾಕ್ಬಿಡ್ಬೋದು. ಹಂಗಲ್ಲ, ಶುದ್ಧವಾದ ಕುಡಿಯುವ ನೀರನ್ನ ಮಡಿಯಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು. ಆಮೇಲೆ ಆ ನೀರನ್ನು ಹಾಕಿದ ಮೇಲೆ ತುಳಸಿಯ ಗಿಡದ ಕೆಳಗಡೆ ಮಣ್ಣು ಹಸಿ ಆಗುತ್ತೆ. ಆ ಮಣ್ಣು ಹಸಿ ಆಗುತ್ತಲ್ಲ, ಅದನ್ನ ನಮ್ಮ ಹೆಬ್ಬೆರಳಿನಿಂದ ಆ ಮಣ್ಣಿಗೆ ಒತ್ಬಿಟ್ಟು ಆ ತಿಲಕದ ರೂಪದಲ್ಲಿ ಹಣೆಗಿಟ್ಕೋಬೇಕು. ಪ್ರತಿ ದಿವಸ ಇದನ್ನ ರೂಢಿಸ್ಕೋಬೇಕು. ನೀವು ಆ ಯಾವ ದಿವಸ ತುಳಸಿ ಗಿಡಕ್ಕೆ ನೀರು ಹಾಕದೇ ಇದ್ರೂ ಕೂಡ, ಮಣ್ಣು ಡ್ರೈ ಆಗಿದ್ರೂ ಕೂಡ ಅದರಲ್ಲಿ ಒತ್ಬಿಟ್ಟು ಹಣೆಗೆ ಇಟ್ಕೊಳ್ಳುವಂಥ ಆ ಪರಿಪಾಠವನ್ನ ಬೆಳೆಸ್ಕೊಂಡ್ರೆ, ಯಾರು ತುಳಸಿಯ ಗಿಡದ ಕೆಳಗಡೆ ಹಸಿ ಮಣ್ಣನ್ನ ಹೆಬ್ಬೆರಳಿಂದ ಹಣೆಗಿಟ್ಕೋತಾರೋ ಅವತ್ತಿನ ಎಲ್ಲಾ ಕೆಲಸ ಅವ್ರಿಗೆ ಸಕ್ಸಸ್ ಆಗುತ್ತೆ. ಅವ್ರಿಗೆ ಸೋಲ್ ಅನ್ನೋದೇ ಇರೋದಿಲ್ಲ. ತುಂಬಾ ಇಂಪಾರ್ಟೆಂಟ್. ದಿನ ಚೆನ್ನಾಗಿರ್ಬೇಕು ಅಂದ್ರೆ ಇದೊಂದು ಫಾಲೋ ಮಾಡಿದ್ರೆ ಮಾಡ್ಲೇಬೇಕು. ಸರಿ ಗುರುಗಳೇ, ಇನ್ನು ಈ ತುಳಸಿ ಗಿಡ ಯಾವ ದಿಕ್ಕಿಗೆ ಇಟ್ರೆ ತುಂಬಾ ಒಳಿತು ಅಂತ ಗುರುಗಳೇ? ತುಂಬಾ ಒಳ್ಳೆ ಪ್ರಶ್ನೆ ಇದೆ. ಎಲ್ರಿಗೂ ಅದು ಡೌಟ್ ಇರುತ್ತೆ, ಮನಸ್ಸಲ್ಲಿ ಅದು ಪ್ರಶ್ನೆ ಓಡ್ತಾ ಇರುತ್ತೆ. ಪೂರ್ವ ದಿಕ್ಕಿಗಿಟ್ರೆ ಬಹಳ ಶುಭ, ಹಣಕಾಸು ಬರುತ್ತೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ. ಇನ್ನ ಮನೆಯಲ್ಲಿ ಒಂದು ಹೆಣ್ಮಗುಗೆ ಮದುವೆ ಆಗ್ತಾ ಇಲ್ಲ ಅಥವಾ ಗಂಡು ಮಗ ಇದ್ದಾನೆ ಅವನಿಗೆ ಮದುವೆ ಆಗ್ತಾ ಇಲ್ಲ ಅಂದ್ರೆ ಸ್ಪೆಸಿಫಿಕ್ ಆಗಿ 2 ತುಳಸಿ ಪಾಟನ್ನ ಇಟ್ಕೋಬೇಕು. ಒಂದು ಪೂರ್ವ ದಿಕ್ಕಿಗಿರಬೇಕು, ಅದು ಹಣ ಆಕರ್ಷಣೆ ಮಾಡ್ತಾ ಇರುತ್ತೆ, ಮನೆಗೆ ನೆಮ್ಮದಿ, ನೆಗೆಟಿವಿಟಿಯನ್ನ ತಡಿತಾ ಇರುತ್ತೆ. ಇನ್ನೊಂದು ತುಳಸಿ ಪಾಟನ್ನ ದಕ್ಷಿಣ ದಿಕ್ಕಿನಲ್ಲಿ, ನಮ್ದು ಆಗ್ನೇಯ ದಿಕ್ಕಿಗೆ ಅಡಿಗೆ ಮನೆ ಇದ್ದೇ ಇರುತ್ತೆ, ಆ ಆಗ್ನೇಯ ದಿಕ್ಕಿಗೆ ಅಡಿಗೆ ಮನೆ ಏನಿದೆ ಆ ಕಿಟಕಿ ಪಕ್ಕ ಆ ಹೊರಗಡೆ ಸೈಡ್ ತುಳಸಿ ಗಿಡ ಇಡಬೇಕು. ಅದಕ್ಕೆ ಯಾರ್ದು ಮದುವೆ ಆಗಿಲ್ವೋ ಅವರ ಕೈಯಲ್ಲಿ ಪ್ರತಿದಿನ ಅದಕ್ಕೆ ನೀರು ಹಾಕಿಸ್ತಾ ಇರಬೇಕು, ಬೇಗ ಮದುವೆ ಸೆಟ್ ಆಗುತ್ತೆ. ಸರಿ ಗುರುಗಳೇ, ಇನ್ನು ಮನೆಯಲ್ಲಿ ಈ ತುಳಸಿ ಗಿಡ ಒಣಗೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾತುಗಳಿದೆ. ಸಾಮಾನ್ಯವಾಗಿ ಒಂದಷ್ಟು ಮಂದಿ ಊರಿಗೆ ಹೋದಂಥ ಸಂದರ್ಭದಲ್ಲಿ ನೀರು ಹಾಕೋದಕ್ಕಾಗಿರೋದಿಲ್ಲ, ಆ ಹಂಗೂ ಒಣಗಿರ್ಬೋದು, ಅಥವಾ ಒಣಗೋದು ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಒಣಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ತುಂಬಾ ದಿನ, ಯಾಕೆಂದ್ರೆ ಪ್ರತಿಯೊಂದು ಪ್ಲಾಂಟ್ಸ್ ನೀರು ಕೇಳುತ್ತೆ, ಹಾಗಾಗಿ ಅದು ತುಂಬಾ ದಿವಸ ಬಿಟ್ರೆ ಒಣಗುತ್ತೆ. ಅದಕ್ಕೇನು ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೆಗೆಟಿವ್ ಎನರ್ಜಿ ಏನಾದರೂ ಜಾಸ್ತಿ ಇದ್ರೆ, ಮನೆಯಲ್ಲಿ ಯಾರಿಗೂ ಕೆಟ್ಟದ್ದಾಗ್ತಾ ಇದೆ ಆಗೋದ್ರ ಸೂಚನೆ, ಅಥವಾ ಹೊರಗಡೆಯಿಂದ ಯಾರೋ ಏನೋ ಪ್ರಯೋಗ ಆ ಥರ ಕಳಿಸಿದ್ರೆ ತುಳಸಿ ಗಿಡ ತನ್ನ ಮೇಲೆ ತಗೊಂಡು ಒಣಗುತ್ತೆ. ಏನು ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಅದನ್ನ ಹಾಗೆ ಕಿತ್ಬಿಟ್ಟು ಅದನ್ನ ಒಂದು ಬಟ್ಟೆಯಲ್ಲಿ, ಶುದ್ಧವಾದ ಬಟ್ಟೆಯಲ್ಲಿ ಕಟ್ಟಿಟ್ಕೋಬೇಕು. ಹರಿಯುವ ನೀರು, ಮೋರಿ ಚರಂಡಿ ಅದರಲ್ಲೆಲ್ಲ ಬಿಡಬಾರ್ದು. ನದಿ, ಹರಿಯುವ ನೀರು, ಕೆರೆ ಇದ್ರೆ ಅದರಲ್ಲಿ ವಿಸರ್ಜನೆ ಮಾಡಬೇಕು. ಅದ್ರ ಜಾಗದಲ್ಲಿ ಹೊಸ ತುಳಸಿ ಗಿಡವನ್ನ ನೆಟ್ಕೋಬಹುದು. ಏನು ಸಮಸ್ಯೆ ಆಗಲ್ಲ, ಭಯ ಪಡುವಂತ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಬಂದಂತ ನೆಗೆಟಿವ್ ಎನರ್ಜಿನ ಅದು ತಗೊಂಡಿರುತ್ತೆ, ನಮ್ಮನ್ನ ಸೇಫ್ ಗಾರ್ಡ್ ಮಾಡಿರುತ್ತೆ. ಸರಿ ಗುರುಗಳೇ, ಇನ್ನು ಈ ತುಳಸಿ ಗಿಡದಲ್ಲಿ ಮಂಜರಿ ತೆನೆ ಬಿಡುತ್ತೆ. ಈ ಮಂಜರಿ ತೆನೆ ಬಿಟ್ಟಂದ್ರೆ ಏನ್ ಸೂಚನೆನ ಕೊಡುತ್ತೆ ಅಂತ ಗುರುಗಳೇ? ತುಂಬಾ ಒಳ್ಳೆ ಗುಡ್ ನ್ಯೂಸ್. ತುಂಬಾ ಮನೆಗಳಲ್ಲಿ ಅದು ಬಿಡಲ್ಲ. ತುಳಸಿಗೆ ತೆನೆ ಬರಲ್ಲ, ಅಂದ್ರೆ ಬೀಜಗಳು ಹುಟ್ಕೊಳ್ಳಲ್ಲ. ಅದರಲ್ಲಿ ಬಂತು ಅಂತಂದ್ರೆ ಬಹಳ ಖುಷಿ ಪಡ್ಬೇಕು. ಯಾಕಂದ್ರೆ ಯಾವ ತುಳಸಿ ಗಿಡದಲ್ಲಿ ಮಂಜರಿ ತೆನೆ ಬಿಡುತ್ತೆ, ಬೀಜಗಳು ಉತ್ಪತ್ತಿ ಆಗುತ್ತೆ, ಅಲ್ಲಿ ಆ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಆಗುತ್ತೆ, ಅವರಿಗೆ ಸಾಕಷ್ಟು ಹಣ ಬರುತ್ತೆ, ಆ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ, ಅಂತ ಮನೆಯಲ್ಲಿ ವಾಹನ ತಗೋತಾರೆ, ಮನೆ ಕಟ್ಟಿಸ್ತಾರೆ, ಸೈಟ್ ತಗೋತಾರೆ. ಅದ್ಭುತ, ಗುಡ್ ನ್ಯೂಸ್, ಅದು ಒಳ್ಳೇದು. ಸರಿ ಗುರುಗಳೇ, ತುಂಬಾ ಜನ ಮನೇಲಿ ತುಳಸಿ ನೆಟ್ಟಿರ್ತಾರೆ, ಆದ್ರೆ ಅದನ್ನ ಯಾವ ದಿಕ್ಕಿಗೆ ಇಡಬೇಕು, ಹೇಗೆ ಆಚರಣೆ ಮಾಡಬೇಕು ಅನ್ನೋಂಥದ್ದನ್ನ ಅಷ್ಟಾಗಿ ಯಾರಿಗೂ ಕೂಡ ಗೊತ್ತಿರಲ್ಲ. ತುಂಬಾ ಡೀಟೇಲ್ ಆಗಿ, ತುಂಬಾ ಸರಳವಾಗಿ ಇವತ್ತು ತುಳಸಿ ಗಿಡದ ಬಗ್ಗೆ, ಅದರ ಮಹತ್ವದ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ನಿಮಗೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ.
ಈ ಮಾಹಿತಿನ ತಿಳ್ಕೊಂಡು ಎಲ್ಲರೂ ತುಳಸಿ ಗಿಡವನ್ನು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಪರ್ಸ್ನಲ್ ಆಗಿ, ಪ್ರತಿಯೊಬ್ಬ ವೀಕ್ಷಕರು ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ಮನೆ ಎದುರುಗಡೆ ತುಳಸಿ ಗಿಡ ಇರಲೇಬೇಕು, ಖಡಾಖಂಡಿತವಾಗಿ ಇರಲೇಬೇಕು. ಇಲ್ಲದ ಮನೆಗೆ ಶೋಭೆ ಇಲ್ಲ, ಕಳೆ ಇಲ್ಲ, ಭಗವಂತನ ಆಶೀರ್ವಾದ ಪ್ರಾಪ್ತಿಯಾಗೋದಿಲ್ಲ. ಇವತ್ತೇ ತಂದಿಡಿ, ಈ ಪಾಡ್ಕಾಸ್ಟ್ ನೋಡಿದ ತಕ್ಷಣ ತುಳಸಿ ಗಿಡ ತಂದಿಡಿ. ನನ್ನ ನಮ್ರ ವಿನಂತಿ, ಎಲ್ರಿಗೂ ಒಳ್ಳೇದಾಗಲಿ. ಗುರುಗಳು ಹೇಳ್ದಂಗೆ ಮನೆಯಲ್ಲಿ ಏನಿರುತ್ತೋ ಬಿಡುತ್ತೋ, ಆದರೆ ಒಂದು ತುಳಸಿ ಗಿಡವನ್ನು ಮಸ್ಟಾಗಿ ತಂದು ನೆಡಿ ಅಂತ ಹೇಳ್ತಿದ್ರೆ ನೀವೆಲ್ಲರೂ ಕೂಡ ಅದನ್ನು ಫಾಲೋ ಮಾಡಿ. ಹಾಗೆ ತುಳಸಿ ಗಿಡದ ಬಗ್ಗೆ, ಅದರ ನೆಡುವಂಥ ವಿಚಾರಗಳ ಬಗ್ಗೆ ನಿಮಗೆ ಏನಾದರೂ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿರ್ಬೋದು, ಅಥವಾ ಬೇರೆ ಏನಾದರೂ ನಾವು ಇವಾಗ ಪಾಡ್ಕಾಸ್ಟ್ನಲ್ಲಿ ಮಾತನಾಡದೇ ಇರುವಂಥ ವಿಚಾರ ನಿಮ್ಮ ತಲೆಗೆ ಬಂದಿರ್ಬೋದು. ಆ ಥರ ಏನಾದರೂ ಇದ್ದರೆ ನಮ್ಮ ಚಾನಲ್ನಲ್ಲಿ ನೀವು ಕಮೆಂಟ್ ಮಾಡಿದ್ರ ಮುಖಾಂತರವಾಗಿ ಮುಂದಿನ ಪಾಡ್ಕಾಸ್ಟಲ್ಲಿ ಅದ್ರ ಬಗ್ಗೆ ಕೂಡ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಹಾಗೆ ಈ ಉಪಯುಕ್ತ ಮಾಹಿತಿ ನಿಮಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀವಿ. ಇದನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಇದು ಯೂಸ್ಫುಲ್ ಆಗಿರುತ್ತೆ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಪಾಡ್ಕಾಸ್ಟ್ ಜೊತೆಗೆ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.